ಮೂವಿ ಫ್ಯಾನ್ಸ್ ರವಿತೇಜ ಸರ್ ಅವರ ಮೂವಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅನ್ಬೋದು. ಆ ಹ್ಯೂಮರ್ ಎಲಿಮೆಂಟ್ ಜೊತೆ ಆಕ್ಷನ್ ಅದ್ರ ಜೊತೆ ಒಂದು ಮೆಸೇಜ್ ನ ಹೇಳಕೊಳ್ತಿರ್ತಾರೆ. ಆ ಮೂವಿ ಹಿಟ್ಟರ್ ಆಗ್ಲಿ ಫ್ಲಾಪರ್ ಆಗ್ಲಿ ಖಂಡಿತ ಮಿಸ್ ಮಾಡದೆ ಆ ಮೂವಿನ ನೋಡ್ತಾ ಇದ್ದೆ. ಈಗ ರೆಗ್ಯುಲರ್ ಆಗಿ ಅವರ ಮೂವೀಸು ಫ್ಲಾಪ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಒಂಥರ ಜಾನರ್ನ ಶಿಫ್ಟ್ ಮಾಡಿ ಒಂದು ಫ್ಯಾಮಿಲಿ ಡ್ರಾಮಾ ಜೊತೆ ಒಂದು ಹ್ಯೂಮರ್ ಎಲಿಮೆಂಟ್ ನ ಸೇರಿಸ್ಕೊಂಡು ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ ಜೊತೆ ಬರ್ತಾ ಇದಾರೆ. ಮೂವಿ ಟೈಟಲು ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಇಟ್ಟಿದ್ದಾರೆ ಅಂತ ಅನ್ಬೋದು. ಭಾರತ ಮಹಾರಾಷ್ಟ್ರಕ್ಕೆ ವಿಜ್ಞಾಪನೆ ಅದ್ರ ಜೊತೆ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ಕಾನ್ಸೆಪ್ಟ್ ವಿಚಾರಕ್ಕೆ ಬಂದ್ರೆ ನಮ್ಮ ರವಿತೇಜ ಅವರು ಆಗ್ಲೇ ಮದುವೆ ಆಗಿದ್ದಾರೆ. ಮದುವೆ ಆಗಿದ್ರು ಇನ್ನೊಂದು ಹುಡುಗಿ ಮೇಲೆ ಆಸೆ ಉಂಟಾಗತ್ತೆ. ಆಸೆ ಹೋಗಿ ಎಲ್ಲಿ ನಿರಾಸೆ ಆಗತ್ತೆ. ಹಾಗೆ ಇದೊಂದು ಸೆನ್ಸಿಟಿವ್ ಟಾಪಿಕ್ ಅಂತ ಅನ್ಬೋದು. ಅದನ್ನ ಡೈರೆಕ್ಟ್ರು ಹೇಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಆಗಿದೆ ಅಂತ ಅನ್ಬೋದು. ಆದರೆ ಮೂವಿಯಲ್ಲಿ ಅಲ್ಲಲ್ಲಿ ಕಾಮಿಡಿ ಎಲಿಮೆಂಟ್ಸ್ಗಳು ಇದೆ ಅನ್ನೋದು ಟ್ರೈಲರಲ್ಲಿ ನಮಗೆ ತೋರಿಸಿದ್ದಾರೆ. ಹಾಗೆ ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಟ್ರೈಲರು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿಲ್ಲ. ಹಾಗೆ ನಾರ್ಮಲ್ ಫೀಲೇ ಕೊಡ್ತು ಅಂತ ಅನ್ಬೋದು. ಆದರೆ ಇಲ್ಲಿ ಹೇಳಕೊಳ್ತಿರೋ ಮೆಸೇಜ್ ಏನಿರ್ಬೋದು ನನಗೆ ಅದು ಕ್ಯೂರಿಯಾಸಿಟಿ ಉಂಟು ಮಾಡ್ತಾ ಇದೆ. ಆದರೆ ರವಿತೇಜ ಸರ್ ಅವರ ಫನ್ನಿ ಎಲಿಮೆಂಟ್ಸ್ಗಳು ಹಾಗೆ ಅವರ ಕ್ವಾರ್ಕಿ ಕೆಲವೊಂದು ಚೇಷ್ಟೆಗಳು ಟ್ರೈಲರಲ್ಲಿ ನೋಡೋದಕ್ಕೆ ಸಿಕ್ತು. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಸಾಂಗ್ಸ್ಗಳು ರಿಲೀಸ್ ಮಾಡಿದ್ದಾರೆ. ಸಾಂಗ್ಸ್ಗಳು ಚೆನ್ನಾಗಿದೆ. ಬ್ಯಾಕ್‌ಗ್ರೌಂಡ್ ಸೌಂಡ್ ಡಿಸೈನಿಂಗು ಚೆನ್ನಾಗಿದೆ. ಟ್ರೈಲರ್ ನೋಡ್ತಾ ವಿಜುವಲಿನ ಅಷ್ಟೇ ರಿಚ್ ಆಗಿ ತೆಗ್ದಿದ್ದಾರೆ ಅಂತ ಅನ್ಬೋದು. ಮೂವಿಯಲ್ಲಿ ಏನು ಕಮಾಲ್ ಮಾಡ್ತಾರ ಅಂತ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಈ ಮೂವಿ ಇದೇ 13ಕ್ಕೆ ಜನವರಿಗೆ ರಿಲೀಸ್ ಆಗ್ತಾ ಇದೆ. ನೀವಿನ್ನು ಈ ಟ್ರೈಲರ್‌ನ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ನೋಡಿದ್ಮೇಲೆ ಏನಿಸ್ತು ಈ ಟ್ರೈಲರ್‌ನ ಬಗ್ಗೆ ಮರೀದೆ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.